ಈಗ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಸುದ್ದಿ ಏನಾಯ್ತು ಹಾಗಾದ್ರೆ? ಕೋರ್ಟ್ ಅಲ್ಲಿ ವಿಚಾರಣೆ ಇತ್ತಲ್ಲ, ಏನ್ ನಡೀತಾ ಇದೆ ಅಂತ ಅಂದ್ರೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಹಿನ್ನಡೆ ಆಗಿದೆ. ಮಾಫಿ ಸಾಕ್ಷಿ ಸಲ್ಲಿಸಿದ್ದ ಅರ್ಜಿಗೆ ಹೈಕೋರ್ಟ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಸಿಸಿಎಚ್ ಕೋರ್ಟ್ ಆದೇಶದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಲ್ಲ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಹಿನ್ನಡೆ ಆಗಿರೋದೀಗ. ಮಾಫಿ ಸಾಕ್ಷಿ ಸಲ್ಲಿಸಿದ್ದ ಅರ್ಜಿಗೆ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಸಿಸಿಎಚ್ ಕೋರ್ಟ್ ಆದೇಶದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶಿಸಲ್ಲ ಅಂತ ಹೇಳಿದೆ. ಅಂದ್ರೆ ಈಗ ಮಾಫಿ ಸಾಕ್ಷಿ ಹೇಳೋದಕ್ಕೆ ಪ್ರದೋಷ್ ಅನ್ನೋ ಆರೋಪಿ ಮುಂದೆ ಬಂದಿದ್ದಾನೆ. ಮಾಫಿ ಸಾಕ್ಷಿ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ರು, ಅರ್ಜಿ ಹಾಕಿದ್ರು. ಸಿಸಿಎಚ್ ಕೋರ್ಟ್ ಯಾರಿಗೂ ಅವಕಾಶ ಇಲ್ಲ, ಆಕ್ಷೇಪ ಸಲ್ಲಿಸೋದಕ್ಕೆ ಯಾರಿಗೂ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಿಸಿಎಚ್ ನ್ಯಾಯಾಲಯ ಹೇಳಿಬಿಟ್ಟಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು ದರ್ಶನ್ ಪರ ವಕೀಲರು. ಸಿಸಿಎಚ್ ನ್ಯಾಯಾಲಯ ಹೇಳಿರುವ ಆದೇಶಕ್ಕೆ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೈಕೋರ್ಟ್ ಹೇಳಿಬಿಟ್ಟಿದೆ. ಈಗ ಅಂದ್ರೆ ಮಾಫಿ ಸಾಕ್ಷಿ ಬಂದ್ರೆ ಭಯ ಆಗುತ್ತೆ ಅಂತ, ಅಂದ್ರೆ ಈಗ ಅಸಲಿಗೆ ಏನ್ ನಡೆದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಮಾಫಿ ಸಾಕ್ಷಿ ಹೇಳಿಬಿಟ್ರೆ ಕಷ್ಟ ಆಗೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ದರ್ಶನ್ ವಾದ. ದರ್ಶನ್ ಮಾತ್ರ ಅಲ್ಲ, ಇನ್ನುಳಿದ ಯಾವೊಬ್ಬ ಆರೋಪಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಂಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಸಿಸಿಎಚ್ ನ್ಯಾಯಾಲಯ ಹೇಳಿಬಿಟ್ಟಿತ್ತು. ಅಂದ್ರೆ ಮಾಫಿ ಸಾಕ್ಷಿ ಬೇಡ ಅಂತ ಹೇಳಿ. ಮಾಫಿ ಸಾಕ್ಷಿ ಹೇಳ್ತಾರೆ ಅನ್ನೋದು ಬಹಳ ಸ್ಪಷ್ಟ ಇದೆ. ಇಲ್ಲಿ ಅದರ ಬಗ್ಗೆನೂ ತೀರ್ಪು ಬರೋದು ಬಾಕಿ ಇದೆ. ಅದು ಯಾವಾಗ ಬರುತ್ತೆ ಅನ್ನೋದು ಒಂದು ಕುತೂಹಲನೂ ಇದೆ. ಮಾಫಿ ಸಾಕ್ಷಿ ಹೇಳೋದಕ್ಕೆ ಪ್ರದೋಷ್ ಮುಂದೆ ಬಂದಿದ್ದಾರೆ. ಇನ್ನಿಬ್ರು ಆರೋಪಿಗಳು ಕೂಡ ಇದ್ದಾರೆ. ಆ ಇನ್ನಿಬ್ರು ಆರೋಪಿಗಳು ಬಂದ್ರೆ ಅಲ್ಲಿಗೆ ಮುಗೀತು ಕತೆ. ಏನೇನಾಗಿದೆ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಮಾಫಿ ಸಾಕ್ಷಿ ಸಿಸಿಎಚ್ ಕೋರ್ಟ್ ಆದೇಶದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಲ್ಲ. ನಟ ದರ್ಶನ್ಗೆ ಮತ್ತೆ ದೊಡ್ಡ ಶಾಕ್ ಇದು. ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ. ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನ ವಜಾ ಮಾಡಿದೆ ಈಗ ಹೈಕೋರ್ಟ್. ಮಾಫಿ ಸಾಕ್ಷಿ ಸಲ್ಲಿಸಿದ್ದ ಅರ್ಜಿಗೆ ಹೈಕೋರ್ಟ್ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಸಿಸಿಎಚ್ ಕೋರ್ಟ್ ಆದೇಶದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿಬಿಟ್ಟಿದೆ. ಸಹ ಆರೋಪಿಗಳ ವಾದ ಆಲಿಸುವಂತೆ ಸಲ್ಲಿಸಿದ್ದ ಅರ್ಜಿ. ಪ್ರದೋಷ್ಗೆ ಕ್ಷಮೆ ನೀಡುವ ವಿಚಾರದಲ್ಲಿ ವಾದವನ್ನ ಆಲಿಸಬೇಕು ಅಂತ ದರ್ಶನ್ ಹೇಳಿದ್ರು. ಅಂದ್ರೆ ದರ್ಶನ್ ಅವರ ಅರ್ಜಿಯಲ್ಲಿ ಉಲ್ಲೇಖ ಆಗಿತ್ತು. ಮಾಫಿ ಸಾಕ್ಷಿ ಅಂತ ಅಂದ್ರೆ ಮಾಫಿ ಸಾಕ್ಷಿ ಹೇಳೋರಿಗೆ ಕ್ಷಮಾದಾನ ಇರುತ್ತೆ. ಅಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರೇ ಬಂದು ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅಂದ್ರೆ ನಡೆಯಲ್ಲ. ಯಾಕೆ ಅಂತ ಅಂದ್ರೆ ಅವರು ಪ್ರಮುಖವಾದಂತ ಆರೋಪಿ. ಪ್ರದೋಷ್ ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ, ಬಟ್ ಗಂಭೀರ ತೆರನಾದಂತ ಆರೋಪಗಳು ಅವರ ಮೇಲಿಲ್ಲ. ಅವರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಒಂದಿದೆ. ಬಟ್ ಈ ಪ್ರಕರಣದ ಬಗ್ಗೆ ಎಲ್ಲವೂ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ಅವರನ್ನ ಮಾಫಿ ಸಾಕ್ಷಿ ಮಾಡೋದು ಮೇ ಬಿ ಒಪ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಕೋರ್ಟ್ ಒಪ್ಕೊಂಡಿಲ್ಲ ಮಾಫಿ ಸಾಕ್ಷಿ ಅಂತ ಹೇಳಿ, ಅಥವಾ ಕ್ಷಮಾದಾನ ಆಗಿದೆ ಅಂತ ಕೂಡ ಇನ್ನೂ ಹೇಳಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಏನಾಯ್ತು ಇವತ್ತು ಮತ್ತೆ ದರ್ಶನ್ ಅವರಿಗೆ ಹಿನ್ನಡೆ ಆಗಿದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಈಗಾಗ್ಲೇನು ನಟ ದರ್ಶನ್ ಅವರ ಪರ ವಕೀಲರು ಹಜ್ಮತ್ ಪಾಷಾ ಏನಿದ್ದಾರೆ, ಅವರು ಕೂಡ ನಟ ದರ್ಶನ್ ಕೂಡ ಇನ್ನು ಫಿಸಿಕಲ್ ಅಪಿಯರೆನ್ಸ್ ಆಗ್ಬೇಕು, ಆನಂತರ ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು, ಅವರು ಕೂಡ ಒಂದು ಹೇಳಿಕೆಯನ್ನ ಪಡ್ಕೊಳ್ಬೇಕು ಅಂತ ಕೂಡ ವಾದವನ್ನ ಮಾಡಿದ್ರು. ಆ ನಂತರ ಆ ಒಂದು ವಿಚಾರ ಏನಿದೆ ಅದು ಕೂಡ ಹೈಕೋರ್ಟ್ ಮೆಟ್ಟಿಲ್ ಕೂಡ ಏರಿತ್ತು. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಅವರ ಒಂದು ಅರ್ಜಿಯನ್ನ ಕೂಡ ವಜಾ ಮಾಡಿ ಆದೇಶವನ್ನ ಕೊಟ್ಟಿದೆ. ಅಂದ್ರೆ ನಾನು ಇದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗಲೇ ಪ್ರಸ್ತಾಪ ಮಾಡಿ, ಸೊ ಹೀಗಾಗಿ ಆ ಒಂದು ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಇನ್ನು ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರಾಗಿರುವಂತಹ SPP ಪ್ರಸನ್ನ ಕುಮಾರ್ ಕೂಡ ಹಾಜರಾಗಿದ್ರು.
ಆರೋಪಿ ದರ್ಶನ್ ಮಾಫಿ ಅರ್ಜಿ ವೇಳೆ ವಾದಕ್ಕೆ ಅವಕಾಶ ನೀಡಬೇಕು, ನಮ್ಗೆ ಯಾವುದೇ ಅರ್ಜಿ ಕೊಟ್ಟಿಲ್ಲ ಅಂತಾನು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಅವರು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿಂದನೂ ಕೂಡ ಅವರು ಫೈಟ್ ಮಾಡ್ಕೊಂಡು ಬಂದಿದ್ರು ದರ್ಶನ್ ಪರ ವಕೀಲರು. ಯಾಕಂದ್ರೆ ಅವರು ಕೂಡ ಕೆಲವೊಂದು ವಿಚಾರಗಳನ್ನ ಹೇಳೋದಿದೆ, ಆ ಒಂದು ಕಾರಣಕ್ಕಾಗಿ ನೀವು ಇಲ್ಲಿ ಬಂದು ಅವರನ್ನ ಇಲ್ಲಿ ಕಟ್ಕಟೆಯಲ್ಲಿ ನಿಲ್ಸಿ ಅವರನ್ನ ಕೂಡ ಪ್ರಶ್ನೆ ಮಾಡೋಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಕೇಳಿದ್ರು. ಆದ್ರೆ ಅದಕ್ಕೆ ಈಗಾಗಲೇ ಹೈಕೋರ್ಟ್ ಕೂಡ ಇದಕ್ಕೆ ಬೇಡ ಅಂತ ಹೇಳಿ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲ ಆರೋಪಿಗಳ ಪರ ವಕೀಲರು ಕೂಡ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿದ್ರು. ಈಗ ಅವರು ಕೂಡ ಹಿನ್ನಡೆಯಾಗಿ ಅವರು ಕೂಡ ಹಿಂದೆ ಸರಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಆದೇಶ ಪರಿಶೀಲನೆ ಮಾಡುವಂತೆ ಅವಕಾಶ ಇದೆ. ಆದ್ರೆ ಇಲ್ಲಿ ಇದು ಈ ಸಂದರ್ಭದಲ್ಲಿ ಸರಿಯಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಕೂಡ ಹೈಕೋರ್ಟ್ ಕೂಡ ಹೇಳಿರುವಂತದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರು ಕಾನೂನಿನ ಹೋರಾಟವನ್ನ ಮಾಡ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿರೋದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್. ಈ ಹಂತದಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೈಕೋರ್ಟ್ ಹೇಳಿಬಿಟ್ಟಿದೆ. ಸೊ ದರ್ಶನ್ ಪರವಾಗಿ ಹಷ್ಮತ್ ಪಾಷಾ ವಾದವನ್ನ ಮಂಡಿಸಿದ್ದಾರೆ ಹೈಕೋರ್ಟ್ನಲ್ಲಿ. ಹಳೆಯ ಆದೇಶವನ್ನೇ ಮತ್ತೆ ಉಲ್ಲೇಖಿಸಿದೆ ಹೈಕೋರ್ಟ್. CCH ನ್ಯಾಯಾಲಯ ಏನು ಹೇಳಿತ್ತೋ ಅದನ್ನೇ ಉಲ್ಲೇಖ ಮಾಡಿರೋದು. ಈ ಮುಖೇನ ದರ್ಶನ್ಗೆ ಮತ್ತೆ ದೊಡ್ಡ ಶಾಕ್ ಆಗಿರೋದು. ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸುವ ಹಾಗಿಲ್ಲ. ದರ್ಶನ್ ಮಾತ್ರ ಅಲ್ಲ, ಇನ್ನುಳಿದಂಥ ಆರೋಪಿಗಳು ಸಹ. ದರ್ಶನ್ ಸಲ್ಲಿಸಿದ್ದಂಥ ಅರ್ಜಿಯನ್ನ ಈಗ ಹೈಕೋರ್ಟ್ ವಜಾ ಮಾಡಿದೆ.